ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರುಚಿ ಮತ್ತು ಭಕ್ತಿಯ ಪ್ರಯಾಣದ ಜೊತೆ ನಿಮ್ಮ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ಸನ್ನು ಬಳಸಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಉಪ್ಪಿನಕಾಯಿನ ಹಾಕೋದಕ್ಕೆ 5 ಹಸಿ ಮಾವಿನಕಾಯಿನ ತೊಗೊಂಡೇನಿ ರೀ. ಮಾವಿನಕಾಯಿ ಒಟ್ಟು ಹಣ್ಣಾಗಿರಬಾರ್ದು ರೀ, ಫುಲ್ಲು ಬಿರುಸಿರಬೇಕು. ತುಂಬಾ ಬಿರುಸು, ತೊಗಟಿ ಮಾತ್ರ ದಿಪ್ಪ ಇರಬೇಕು. ನೋಡಿ ಇಲ್ಲಿ ಈ ರೀತಿ ನಾನು ಜವಾರಿ ಅದಾವೆ, ಇವು ಜವಾರಿ ಮಾವಿನಕಾಯನ್ನು ತೊಗೊಂಡಿನಿ. ಈಗ ಇವನ್ನ ತೊಳ್ಕೊತಾ ಇದ್ದೀನಿ ರೀ. ಏನಿವರು ಮಾವಿನಕಾಯನ್ನು ಏಸು ನೀರಲ್ಲಿ ತೊಳಿತಾ ಇದ್ದಾರಲ್ಲ ಅನ್ಕೋಬೇಡ್ರಿ, ಯಾಕಂದರೆ ಈಗ ನಾನು ಆಲ್ರೆಡಿ ಮೊದಲೆಲ್ಲ ಹಸನಂಗೆಲ್ಲ ತೊಳೆದು ಇಟ್ಕೊಂಡಿನಿ ಇವನ್ನ. ಈಗ ನಾನು ಇನ್ನೂ ಬೇರೆ ನೀರಲ್ಲಿ ತೊಗೊಂಡು ಸ್ವಲ್ಪ ಎದ್ದು ತೆಗಿತಾ ಇದ್ದೇನೆ ಅಷ್ಟೇ. ಇದ್ರ ಮೇಲೆ ಕ್ಯಾರ್ ಅಂತ ಇರುತ್ತೆ ರೀ, ಅಂಟಿನಂಥದ್ದು ವೇಸ್ಟ್ ಇರುತ್ತೆ. ಆ ಕ್ಯಾರನ್ನು ಹಸನಂಗೆ ತೊಳೆದ ತೆಗೆದುಬಿಡ್ರಿ, ಯಾಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಉಪ್ಪಿನಕಾಯಿನೂ ಕೆಡ್ತೈತಿ. ಈಗ ಇವನ್ನ ತೊಳೆದಂಥ ಮಾವಿನಕಾಯನ್ನು ಕ್ಲೀನಂಗೆ ಒಂದು ಒಣ ಬಟ್ಟೆಯನ್ನು, ಸ್ವಚ್ಛ ಬಟ್ಟೆಯನ್ನು ತೊಗೊಂಡು ಹಸನಂಗೆ ಒರೆಸ್ಕೊಂಡ್ರಿ ಮಾವಿನಕಾಯಿನ. ಯಾಕಂದ್ರೆ ಮಾವಿನಕಾಯಿ ಮೇಲೆ ಒಟ್ಟು ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇತ್ತಪ್ಪ ಅಂದ್ರೆ ಉಪ್ಪಿನಕಾಯಿ ಕೆಡ್ತಾವೆ. ಈಗ ನಾನು ಇದನ್ನು ಒಂದು ಚಾಕು ತೊಗೊಂಡು ಪೀಸಾಗಿ ಕಟ್ ಮಾಡ್ಕೊತೀನಿ ರೀ. ಮೇಲುಗಡೆ ಇರುವಂಥ ತುಂಬವನ್ನು ತೆಗೆದು ಕಟ್ ಮಾಡ್ಕೊತೀನಿ. ಇದರಲ್ಲಿ ಗೊಟ್ಟದಂಥ ಬೀಜ ಇರುತ್ತೆ, ತುಂಬ ದಪ್ಪ ಬೀಜ ಇರುತ್ತೆ, ಅದು ಬೇಗ ಕಟ್ ಆಗೋದಿಲ್ಲ. ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡಿರಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದನ್ನು ಕೊಡ್ಲಿ ತೊಗೊಂಡು ಕಡಿತಾರೆ. ಇದನ್ನು ಅಂದ್ರೆ ಕೋತಾ ಇರುತ್ತೆ, ಕೋತಾಲೆ ಕಡಿತಾರೆ. ನೀವು ಚಾಕು ಅಥವಾ ಇಳಿಗೆಲೆ ಕಟ್ ಮಾಡ್ಬೇಕಾರೆ ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡಿರಿ. ಸ್ವಲ್ಪ ಕೈ ಜಾರಿದ್ರು ಕೂಡ ನಿಮ್ಗೆ ಕೈ ಚಾಕು ಹತ್ತೋ ಸಾಧ್ಯತೆ ಇರ್ತೈತಿ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿನಿ. ನಾನು ಏನು ಮಾಡ್ಯಾವ್ರಿ, ಇಲ್ಲೂ ಮೇಲ್ಗಡೆ ಹಸಿರದಾವು, ಸ್ವಲ್ಪ ಒಳಗೆ ಹಳದಿ ಬಂದಾವು. ನಾನು ಇಲ್ಲಿ ಒಂದು ವಾರದ ಮಟ್ಟಿಗೆ ನಡೀತೈತೆ ಅಂಥೇಳಿ ಇವನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಆದ್ರೆ ನೀವು ವರ್ಷ ಗಂಟಲೆ ಬೇಕು ಅನ್ನೋದಾದ್ರೆ ಮಾವಿನಕಾಯಿ ತುಂಬ ವೈಟ್ ಇರಬೇಕು, ಒಳಗಡೆ ಸ್ವಲ್ಪನೂ ಹಳದಿ ಇರಬಾರ್ದು. ಈಗ ಈ ಪೀಸ್ಗಳಿಗೆ ಒಂದು ಬಟ್ಟಲದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಸಣ್ಣ ಉಪ್ಪು ತೊಗೊಂಡಿನಿ. ನೀವು ಸಣ್ಣ ಉಪ್ಪಿದ್ರೆ ಸಣ್ಣ ಉಪ್ಪು ಹಾಕಿ, ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು ಚಮಚೆ ತೊಗೊಂಡು. ಮುಖ್ಯವಾಗಿ ನೆನಪಿರಲಿ, ನಾವು ಉಪ್ಪಿನಕಾಯಿನ ಹಾಕಬೇಕಾದ್ರೆ ಬುಟ್ಟಿ ಮತ್ತು ಚಮಚೆ ಮತ್ತು ಕೈ ಯಾವುದೇ ಕಾರಣಕ್ಕೂ ಒದ್ದೆ ಇರಬಾರ್ದು, ನೀರಿನ ಅಂಶ ಇರಬಾರ್ದು. ಚಮಚೆ, ಬುಟ್ಟಿ, ಕೈ ಎಲ್ಲ ಕ್ಲೀನಾಗಿರಬೇಕು, ಅಂದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ. ಇದೆಲ್ಲ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಅರಿಶಿನ ಪುಡಿಯನ್ನು ಯಾಕೆ ಹಾಕಬೇಕು ಅನ್ನೋದಾದ್ರೆ, ಇದೊಂದು ಆಯುರ್ವೇದಿಕ್ ಔಷಧ. ಇದರಲ್ಲಿ ಆ್ಯಂಟಿಬಯೋಟಿಕ್ ಶಕ್ತಿ ಹೆಚ್ಚಿರೋದ್ರಿಂದ ಅರಿಶಿನ ಪುಡಿ ಹಾಕಬೇಕು. ಉಪ್ಪಿನಕಾಯಿ ಯಾವುದೇ ರೀತಿ ಹಾಳಾಗದೇ ಇರೋ ಥರ ನೋಡ್ಕೊಳ್ಳುತ್ತೆ, ಹುಳ ಆಗೋದಿಲ್ಲ. ಯಾವುದೇ ಉಪ್ಪಿನಕಾಯಿ ಮಾಡಿದರೂ ಅರಿಶಿನ ಪುಡಿಯನ್ನು ಹಾಕಲೇಬೇಕು, ಅಂದರೆ ಉಪ್ಪಿನಕಾಯಿ ಕೆಡಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಅರಿಶಿನ ಪುಡಿಯನ್ನು 2 ಸ್ಪೂನು ಮೇಲ್ಗಡೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಯಾವ. ಈಗ ನಾನು ಒಂದು ಬುಟ್ಟಿ ತೊಗೊಂಡಿನಿ, ಅದಕ್ಕೆ ಒಂದು ಜರಡಿ ತೊಗೊಂಡೇನಿ ರೀ. ಆ ಜರಡಿ ಒಳಗೆ ಇದನ್ನು ಹಾಕ್ತೀನಂತ. ಕಲಿಸಿದಂಥ ಎಲ್ಲ ಉಪ್ಪಿನಕಾಯಿನ ಈ ಜರಡಿ ಒಳಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಒಂದು 7 ರಿಂದ 8 ತಾಸು ಹಾಗೆ ಮುಚ್ಚಿಟ್ಬಿಡ್ಬೇಕು. ನಾನು ಇಲ್ಲಿ ನೈಟ್ ಹಾಕ್ತಾ ಇರೋದ್ರಿಂದ ಇದನ್ನು ಬೆಳಗಿನ ಜಾವ ಮಟ್ಟ ಹಾಗೆ ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ಇದನ್ನು ಉಪ್ಪಿನಕಾಯಿನ ಹಾಕ್ತೀನಿ. ಇಲ್ಲಿ ಇನ್ನೊಂದು ಸ್ಟೆಪ್ ಇದೆ ರೀ, ಇಲ್ಲ ಆತಪ್ಪ ಅಂದ್ರೆ ನೀವು ಈ ರೀತಿ ಕಲಿಸಿಬಿಟ್ಟು ಡೈರೆಕ್ಟಾಗಿ ಬಿಸಿಲಲ್ಲಿ ಒಣಗಿಸಿಬಿಟ್ಟು ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಅದನ್ನು ಕೂಡ ಒಂದು ಸರಿ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಇದನ್ನು ಇಡೀ ರಾತ್ರಿ ಓವರ್ ಟೈಮ್ ನಾನು ಹಾಗೆ ಮುಚ್ಚಿಟ್ಬಿಡ್ತೀನಿ. ಇಲ್ಲಿ ನೋಡಿ ಒಣ ಪಾತ್ರೆ ಇದೆಯಲ್ಲ, ಈಗ ಬೆಳಗಿನ ಜಾವ ತೋರಿಸ್ತೀನಿ ನಿಮ್ಗೆ. ಇದರಲ್ಲಿರುವಂಥ ಹುಳಿ ಮತ್ತು ಕಹಿ ಎಲ್ಲವೂ ಉಪ್ಪಿನ ಅಂಶ ಬಸದು ಬಂದಿರುತ್ತೆ ಅಂತ. ಈಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಬೆಳಗಿನ ಜಾವ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಮಸ್ತಾಗ್ಯಾವ. ಇಲ್ಲಿ ಇವನ್ನ ಈ ರೀತಿ ಗಲ್ಲಿಸ್ಬೇಕು.
ನೋಡಿ ಇದರೊಳಗಿರುವಂಥ ಎಲ್ಲ ನೀರಿನ ಅಂಶ ಹೋಗಿ ಎಲ್ಲ ಡ್ರೈ ಆಗ್ಯಾವ ನೋಡಿರಿ, ಎಷ್ಟು ಮಸ್ತ್ ನೆನೆದೈತಿ ನೋಡಿ. ಇಲ್ಲೆಲ್ಲ ಅದರೊಳಗಿರುವಂಥ ಹುಳಿ ಮತ್ತು ಕಹಿ ಅಂಶ ಎಲ್ಲ ಉಪ್ಪಿನ ಅಂಶದ ನೀರಿನ ಮುಖಾಂತರ ಬಸದು ಬಂದಿದೆ ನೋಡಿ. ಈ ರೀತಿ ಬಸಿತಪ್ಪ ಅಂದ್ರೆ ಉಪ್ಪಿನಕಾಯಿ ಚಲೋ ಆಕ್ಕಾವು, ಹುಳಿ ಆಗೋದಿಲ್ಲ. ಇವಾಗ ನೋಡಿ ಒಗ್ಗರಣೆ ಹಾಕೋದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡೀನಿ. ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿನಿ, ಉಪ್ಪು ತೊಗೊಂಡಿನಿ. ಇಲ್ಲಿ ನಾನು ಸಾಸಿವೆಯನ್ನು ಹುರಿದು ಬೇಳೆ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ, ಬೇಕಂದ್ರೆ ಹಾಕಿರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ ಅರಿಶಿನ ಪುಡಿ. ಸ್ವಲ್ಪ ಬೆಲ್ಲವನ್ನು ಜಜ್ಜಿ ಇಟ್ಕೊಂಡೀನಿ. ಜೊತೆಗೆ ಒಗ್ಗರಣೆಗೆ ಎಣ್ಣೆಯನ್ನು ತೊಗೊಂಡೀನಿ ರೀ. ಇಲ್ಲಿ ಬೆಳ್ಳುಳ್ಳಿಯನ್ನು ಒಂದು 2-3 ಗಡ್ಡೆ ನಾನು ಸುಲಿದು ಇಟ್ಕೊಂಡೀನಿ. ಅರಿಶಿನ ಪುಡಿಯನ್ನು ನಾವು ಆಗಾಳೆ ಹೋಳುಗಳಿಗೆ ಕಲಸ್ಕೊಂಡಿರ್ತೀವಲ್ಲ, ಬೇಕಂದ್ರೆ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನಂತರ ನಾನು ಒಂದು ಸಣ್ಣ ಬುಟ್ಟೆಯನ್ನು ತೊಗೊಂಡು ಗ್ಯಾಸ್ ಮೇಲೆ ಇಟ್ಕೊಂಡೇನಿ ರೀ ಒಗ್ಗರಣೆಯನ್ನು ಹಾಕೋದಕ್ಕೆ. ಈಗ ಇದಕ್ಕೆ ನಾನು ಆಗಾಳೆ ಎಣ್ಣೆ ತೊಗೊಂಡಿನಲ್ಲ, ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಎಷ್ಟು ಹಾಕ್ತೀರೋ ಅಷ್ಟು ಚಲೋ ಆಕತಿ. ನಾನಿಲ್ಲಿ ನಾವು ಮಾವಿನಕಾಯಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದು ಏನಕ್ಕೆ ಆಗತ್ತೆ ರೀ, ಇದಕ್ಕೆ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕೋತಾಯಿದ್ದೀನಿ ಒಗ್ಗರಣೆಗೆ. ನಂತರ ನೋಡಿ ಇಲ್ಲಿ ನಾನು ಸಿಪ್ಪೆ ಸುಲಿದಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಚಟಪಟ ಅಂತ ಸಿಡಿಯುತ್ತೆ, ಹುಷಾರಾಗಿ ಹಾಕಿರಿ. ನೀವು ಬೆಳ್ಳುಳ್ಳಿ ಬೇಕಂದ್ರೆ ಸಣ್ಣಗೆ ಅವಳು ಚಳು ಜಜ್ಜಿ ಕೂಡ ಹಾಕ್ಬೋದು, ಕಟ್ ಮಾಡಿ ಹಾಕ್ಬೋದು, ಹಾಗೇನೂ ಹಾಕ್ಬೋದು. ನಾನು ಇಲ್ಲಿ ಹಾಗೆ ಹಾಕ್ಕೊಂಡೀನಿ. ಈಗ ಇದೆಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಲಿಸಿಟ್ಟಂಥ ಮಾವಿನಕಾಯಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ನಾವೀಗ ಆಗಾಳೆ ಹಾಕ್ಕೊಂಡಿರೋದ್ರಿಂದ ಭಾಳ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇನ್ನೂ ಒಂಚೂರು ಉಪ್ಪನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಮಾವಿನಕಾಯಿಗೆ ಉಪ್ಪು ಎಷ್ಟಿದ್ರೂ ಕಡಿಮೆನೇ. ಈಗ ಇದಕ್ಕೆ ನಾನು ಜಜ್ಜಿಟ್ಟಂಥ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ನೋಡ್ರಿ ಇಲ್ಲೇ ಸಾಸಿವೆಯನ್ನು ಹುರಿದು ನಾನು ಬೇಳೆ ಮಾಡಿ ಇಟ್ಕೊಂಡಿನಿ. ಸಾಸಿವೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಸಾಸಿವೆ ಬೇಳೆ ಹಾಕಬೇಕು, ಹಾಕಿದ್ರೇ ಚೆನ್ನಾಗಿರುತ್ತೆ ಲುಕ್ಕು ನೋಡೋದಕ್ಕೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನಾನು ಗ್ಯಾಸನ್ನು ಫುಲ್ ಲೋ ಒಳಗೆ ಇಟ್ಕೊಂಡಿನಿ, ಜೋರು ಇಡಕ್ಕೆ ಹೋಗಬೇಡ್ರಿ. ಸ್ವಲ್ಪ ಬುಟ್ಟಿ ತಳ ಬಿಸಿ ಆದರೆ ಸಾಕು, ಬೆಲ್ಲ ತಾನಾಗಿ ಕರಗ್ತೈತಿ ನೋಡಿ. ಈ ರೀತಿ ಬೆಲ್ಲ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ತವಾ ಬಿಸಿಯಾಗಿದೆ, ನಾನು ಗ್ಯಾಸನ್ನು ಬಂದ್ ಮಾಡ್ತಾ ಇದ್ದೀನಿ. ಬೆಲ್ಲೆಲ್ಲ ಕರಗೋ ಮಟ್ಟ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬುಟ್ಟಿ ತಳ ಬಿಸಿ ಇರುತ್ತಲ್ಲ, ಅಷ್ಟೇ ಬಿಸಿಯಲ್ಲೇ ಬೆಲ್ಲ ಕರಗಿಬಿಡುತ್ತೆ ನೋಡಿ. ಇದೆಲ್ಲ ಈಗ ಬಿಸಿ ಇರೋದ್ರಿಂದ ಎಲ್ಲ ಚೆನ್ನಾಗಿ ಬೆಲ್ಲ ಕರಗಿ ಮಿಕ್ಸ್ ಆಗೈತೆ ರೀ. ಇದೀಗ ಇದನ್ನು ನಾವೀಗ ಒಂದು 2-3 ತಾಸು ಫುಲ್ ತಣ್ಣಗಾಗೋದಕ್ಕೆ ಮುಚ್ಚಿಟ್ಬಿಡೋಣ್ರಿ. ಇದನ್ನು ಫುಲ್ ತಣ್ಣಗಾಗೋ ಮಟ್ಟ ಡಬ್ಬಿ ಒಳಗೆ ಹಾಕಬಾರ್ದು, ಇದನ್ನು ಫುಲ್ ಕೋಲ್ಡ್ ಆಗೋ ಮಟ್ಟ ಮುಚ್ಚಿಟ್ಬಿಡ್ತೀನಿ ನೋಡಿರಿ. ಇದು ಫುಲ್ಲು ಕೋಲ್ಡ್ ಆಗೈತಿ, ಎಲ್ಲ ಆರಿ ಕೋಲ್ಡ್ ಆಗೋ ಮಟ್ಟ ಹಾಕಬಾರ್ದು. ಇಲ್ಲ ಅಂದ್ರಪ್ಪ ಅಂದ್ರೆ ನೀವು 2 ದಿನ ಹಾಗೆ ಇಟ್ಟರೆ ನಡಿತೈತಿ, 2 ದಿನ ಇಟ್ಟುಬಿಟ್ಟು ಹಾಕ್ಬೋದು. ಇದೀಗ ನಂದು ಫುಲ್ಲು ಕೋಲ್ಡ್ ಆಗೈತಿ. ನಾ ಈಗ 1 ವಾರ ಅಥವಾ 15 ದಿನದ ಮಟ್ಟಿಗೆ ನಡಿತೈತ್ರಿ ನಮ್ಮದು. ಅದಕ್ಕೋಸ್ಕರ ಈಗೆಲ್ಲ ಫುಲ್ಲು ಕೋಲ್ಡ್ ಆಗೈತಿ. ನಾನು ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡು ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಪಿಂಗಾಣಿ ಪಾತ್ರೆ ಅಥವಾ ಕಾಜಿನ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಯಾವುದೇ ಇದ್ರೂ ಕೂಡ ಹಾಕ್ಬೋದು. ನಾವು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಒಳಗೆ ಹಾಕಿವ್ರಿ, ಏನೂ ಆಗಿಲ್ಲ. ನೀವು ಮನೆಯಲ್ಲಿ ಪಿಂಗಾಣಿ ಪಾತ್ರೆ ಮತ್ತು ಮಣ್ಣಿನ ಪಾತ್ರೆ ಇದ್ದರೆ ಹಾಕಿರಿ, ಉಪ್ಪಿನಕಾಯಿ ಕೆಡೋದಿಲ್ಲ ನೋಡಿ. ಈ ರೀತಿ ನಾನು ಒಂದು 15 ದಿನ ಆಗುತ್ತೈತೆ ರೀ ನಮ್ಗೆ ಉಪ್ಪಿನಕಾಯಿ. ಇದೀಗ ನೋಡಿ 5 ಮಾವಿನಕಾಯಿಗೆ ಇಷ್ಟು ಉಪ್ಪಿನಕಾಯಿ ಆಗೈತಿ. ಈ ರೀತಿ ಚೆನ್ನಾಗಿ ಮಸಾಲೆಯನ್ನು ಗಲ್ಲಿಸಿ ಇಟ್ಬಿಡ್ತಾಯಿದ್ದೀನಿ. ಇದನ್ನು ದಿನ ಈ ರೀತಿ ಗಲಿಸ್ತಾ ಇರಬೇಕು. ಅಂದರೆ ಎಲ್ಲ ನೆನೀತಪ್ಪ, ಮೇಲೆ ಕೆಳಗೆ ಮಿಕ್ಸ್ ಆತಪ್ಪ ಅಂದ್ರೆ ಉಪ್ಪಿನಕಾಯಿ ಚೆನ್ನಾಗಿ ನೆನೀತಾವು. ಸರಿ, ಹಾಗಾದರೆ ಈ ಮಾವಿನಕಾಯಿ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.